ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮದ 29ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 29ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ತಿಳಿಯೋಣ. ವಿಷ್ಣು ಸಹಸ್ರನಾಮದ 29ನೇ ಶ್ಲೋಕವು ಹೀಗಿದೆ. ಸುಭುಜೋ ದುರ್ಧರೋ ವಾಗ್ಮೀ ಮಹೇಂದ್ರೋ ವಸುದೋ ವಸುಃ ನೈಕರೂಪೋ ಬೃಹದ್ರೂಪಾ ಶಿಪಿವಿಷ್ಟಾ ಪ್ರಕಾಶನಃ. ಈ ಶ್ಲೋಕದಲ್ಲಿ ವಿಷ್ಣುವಿನ 10 ನಾಮಗಳಿವೆ. ಈಗ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಸುಭುಜಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಒಳ್ಳೆಯ ಬಾಹುಗಳನ್ನು ಹೊಂದಿರುವವನು ಅಥವಾ ಎಲ್ಲಾ ಲೋಕಗಳನ್ನು ರಕ್ಷಿಸುವ ಅತ್ಯುತ್ತಮ ಬಾಹುಗಳನ್ನು ಹೊಂದಿರುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ದುರ್ಧರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲವನ್ನೂ ಹೊರಬಲ್ಲವನು ಅಥವಾ ಈ ಇಡೀ ವಿಶ್ವವನ್ನು ಎತ್ತಿ ಹಿಡಿಯುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ವಾಗ್ಮಿನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಒಬ್ಬ ಮಹಾನ್ ವಾಗ್ಮಿಯಾಗಿದ್ದಾನೆ ಅಥವಾ ಯಾರಿಂದ ವೇದಗಳ ಪದಗಳು ಬಂದಿದವು ಅಥವಾ ಯಾರಿಂದ ವೇದಗಳ ಪದಗಳು ಹೊರಬಂದವು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಮಹೇಂದ್ರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ದೇವತೆಗಳಿಗೆ ಅಧಿಪತಿಯಾಗಿದ್ದಾನೆ ಅಥವಾ ದೇವತೆಗಳಿಗೂ ಪರಮಾತ್ಮನಾಗಿದ್ದಾನೆ. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ವಸುದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನಮಗೆ ಸುಖ ಮತ್ತು ಸಂಪತ್ತನ್ನು ನೀಡುವವನು ಅಥವಾ ನಮಗೆ ಸಂಪತ್ತನ್ನು ದಯಪಾಲಿಸುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ವಸವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸಂಪತ್ತಿನ ರೂಪದಲ್ಲಿರುವವನು ಅಥವಾ ಸ್ವತಃ ವಸು ರೂಪದಲ್ಲಿರುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ನೈಕ ರೂಪಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅನೇಕ ರೂಪಗಳನ್ನು ಹೊಂದಿರುವವನು ಅಥವಾ ವಿಶೇಷ ರೂಪದಲ್ಲಿರುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಬೃಹದ್ ರೂಪಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ದೊಡ್ಡ ರೂಪವನ್ನು ಹೊಂದಿರುವವನು ಅಥವಾ ವಾಮನ, ವರಾಹ ಮತ್ತು ನರಸಿಂಹದಂತಹ ಬೃಹತ್ ರೂಪಗಳನ್ನು ಹೊಂದಿರುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸಿಪಿವಿಷ್ಟಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸೂರ್ಯನ ಬೆಳಕಿನ ಕಿರಣದೊಳಗೆ ಇರುವವನು ಅಥವಾ ಯಾಗವಾಗಿ ಹಸುಗಳಲ್ಲಿ ವಾಸಿಸುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಕಾಶನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲವನ್ನು ಹೊಳೆಯುವಂತೆ ಮಾಡುವವನು ಅಥವಾ ಎಲ್ಲವನ್ನೂ ಬೆಳಗಿಸುವವನು. ವಿಷ್ಣು ಸಹಸ್ರನಾಮದ ಈ 29ನೇ ಶ್ಲೋಕವು ವಿಷ್ಣುವು ಸುಂದರನಾಗಿ ಭಕ್ತರ ಭಾರವನ್ನು ಹೊರುವ ಬಲವಾದ ಭುಜಗಳನ್ನು ಹೊಂದಿರುವವನು. ಅವನ ವೇಗವನ್ನು ಯಾರು ತಡೆಯಲು ಸಾಧ್ಯವಿಲ್ಲ. ಅವನು ಬುದ್ಧಿವಂತಿಕೆಯಿಂದ ಮತ್ತು ಸೂಕ್ತವಾಗಿ ಮಾತನಾಡುವ ಉತ್ತಮ ವಾಗ್ಮಿಯಾಗಿದ್ದಾನೆ. ಅವನು ಶುದ್ಧ ಮತ್ತು ಶ್ರೇಷ್ಠ ಸಾರ್ವಭೌಮತ್ವವನ್ನು ಹೊಂದಿದ್ದಾನೆ. ಅವನು ನಮಗೆ ಸಂಪತ್ತನ್ನು ನೀಡುತ್ತಾನೆ ಮತ್ತು ಅವನೇ ತನ್ನ ಭಕ್ತರಿಗೆ ಸಂಪತ್ತನಾಗಿದ್ದಾನೆ. ಅವನ ಭಕ್ತರು ಅವನನ್ನು ಯಾವುದೇ ರೂಪದಲ್ಲಿ ಊಹಿಸಿಕೊಳ್ಳುತ್ತಾರೋ ಅವನು ಆ ರೂಪದಲ್ಲಿ ಅವರಿಗೆ ಕಾಣಿಸಿಕೊಳ್ಳುತ್ತಾನೆ. ಅವನ ರೂಪವು ಎಲ್ಲ ದಿಕ್ಕುಗಳಲ್ಲಿಯೂ ವ್ಯಾಪಿಸಿದೆ ಮತ್ತು ಬಹಳ ವಿಶಾಲವಾಗಿದೆ. ಅವನು ತನ್ನ ಕಿರಣಗಳಿಂದ ಜಗತ್ತನ್ನು ಸುತ್ತಿವರಿದಿದ್ದಾನೆ ಮತ್ತು ತನ್ನದೇ ಆದ ಸರ್ವೋಚ್ಚ ರೂಪವನ್ನು ಬೆಳಗಿಸುವ ಶಕ್ತಿಯನ್ನು ಹೊಂದಿದ್ದಾನೆ. ಈ ಶ್ಲೋಕವನ್ನು ಪಠಿಸುವುದರಿಂದ ನಿಮ್ಮ ಸಮಸ್ಯೆಗಳನ್ನು ಎದುರಿಸುವ ದೃಢ ನಿಶ್ಚಯ ಮತ್ತು ಆತ್ಮವಿಶ್ವಾಸ ಬೆಳೆಯುತ್ತದೆ. ನಿಮ್ಮ ಮಾತನಾಡುವ ಕೌಶಲ್ಯವು ಉತ್ತಮಗೊಳ್ಳುತ್ತದೆ. ನಿಮ್ಮ ಮಾತು ಮತ್ತು ಧ್ವನಿ ಉತ್ತಮಗೊಳ್ಳುತ್ತದೆ. ಇದು ನಿಮ್ಮ ಆಲೋಚನೆಯಲ್ಲಿ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಪುಷ್ಯ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 29ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 30ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.